ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ವೃಶ್ಚಿಕ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿ ಶುಭದಾಯಕ ಇದೆ ಅಥವಾ ಯಾವ ರೀತಿಯಾಗಿ ಅಶುಭದಾಯಕವಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಇನ್ನ ಮುಂದೆ ಗುರುಬಲ ಬಂದಿದೆ, ಶನಿ ಬಲ ಬಂದಿದೆ. ಎರಡೂ ಕೂಡ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ ಅಂತ. ಇನ್ನ ಯಾವುದೇ ಕಾರಣಕ್ಕೂ ಕೂಡ ತಾವು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಮುನ್ನುಗ್ಗಿ ಯಾವುದಕ್ಕೆ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗುರುಬಲ ಬಂದಿದೆ, ಶನಿ 3ರಲ್ಲಿದ್ದಾನೆ, ಗುರುವಿನ ಅನುಗ್ರಹ ಸಂಪೂರ್ಣವಾಗಿದೆ. ಆದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ, ತಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ತುಂಬಾ ಉತ್ತಮ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಇನ್ನ ನಾವು ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ಚತುರ್ಥದಲ್ಲಿ ಶನಿ ಇದ್ದಾನೆ. ಚತುರ್ಥದಲ್ಲಿ ಶನಿ ಇರುವುದರಿಂದ 4ನೇ ಮನೆಯನ್ನ ನಾವು ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖ ಅಂತ ಕರಿತೀವಿ. ಈ ಚತುರ್ಥದಲ್ಲಿ ಶನಿ ಇರುವುದರಿಂದ ಈ ಎಲ್ಲಾ ಸುಖಗಳನ್ನು ಕೂಡ ಕೊಡ್ತಾನೆ ಅಂತ. ಇನ್ನ ಪಂಚಮದಲ್ಲಿ ರಾಹು. ಪಂಚಮರ ರಾಹು ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಅಂತ. ಎಲ್ಲ ತಮ್ಮ ಕೆಲಸ ಕಾರ್ಯಗಳು ಕೂಡ ಉತ್ತಮ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಇನ್ನ 6ರಲ್ಲಿ ಕುಜ. 6ನೇ ಮನೆಯನ್ನ ನಾವು ಋಣ, ರೋಗ, ಶತ್ರುಬಾಧೆ ಅಂತ ಕರಿತೀವಿ. ಆ ಮನೆಯಲ್ಲಿ ಕುಜ ಇರುವುದರಿಂದ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಲ್ಪ ಮಿಶ್ರ ಫಲ ಏನೋ ಸಿಗುತ್ತೆ, ಅದರಲ್ಲಿ ಏನು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೂ ಇಲ್ಲಿ ನಮಗೆ ಸಪ್ತಮದಲ್ಲಿ ಗುರು, ಸಪ್ತಮದಲ್ಲಿ 2, 5, 7, 9, 11ನೇ ಸ್ಥಾನಗಳಲ್ಲಿ ಇದ್ದರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ ಅಂತ. ಆದ್ರಿಂದ ಈ ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಇರುವುದರಿಂದ ಸಂಪೂರ್ಣವಾಗಿ ಗುರುಬಲ ಇದೆ. ಏಕೆಂದ್ರೆ ಈ ಗುರುವಿನ ಅನುಗ್ರಹ ಮತ್ತು ಗುರುವಿನ ವೀಕ್ಷಣೆಯೂ ಕೂಡ ವೃಶ್ಚಿಕ ರಾಶಿಯವರಿಗೆ ಇದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನ ಅಷ್ಟಮದಲ್ಲಿ ರವಿ, ಬುಧ, ಶುಕ್ರ. ಈ ಅಷ್ಟಮ ಭಾವದಲ್ಲಿ ರವಿ, ಬುಧ, ಶುಕ್ರ ಬಂದಾಗ ಸ್ವಲ್ಪ ಬುದ್ಧಿಗಳನ್ನ ಕಡಿಮೆ ಮಾಡುವಂಥದ್ದು, ಸ್ವಲ್ಪ ಬುದ್ಧಿಶಕ್ತಿಗಳನ್ನ ಕಡಿಮೆ ಮಾಡುವಂಥದ್ದು, ಸ್ವಲ್ಪ ಆರ್ಥಿಕ ಹಿನ್ನಡೆಗಳನ್ನ ಮಾಡುವಂಥದ್ದು ಈ ಶುಕ್ರ ಆಗಿರ್ತಾನೆ. ಶುಕ್ರ ಸ್ವಲ್ಪ ಹಸ್ತಂಗತನಾಗಿ ಜೊತೆಗೆ ರವಿ, ಬುಧ, ಶುಕ್ರನ ಜೊತೆಗೆ ಸೇರಿರುವುದರಿಂದ ಸ್ವಲ್ಪ ವಿಳಂಬ ಆಗ್ತದೆ. ಯಾವುದೋ ಒಂದು ದುಡ್ಡು ಬರಬೇಕು ಅಂದ್ರೆ ಕೂಡ ಆ ದುಡ್ಡಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಆದ್ರಿಂದ ನಿಧಾನಗತಿಯಲ್ಲಿ ಆ ಹಣವನ್ನ ಬರುತ್ತೆ ಅಂತ. ಇನ್ನ ಜೊತೆಗೆ 9ರಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಪ್ರತಿದಿನನೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾನೆ. ಹೀಗೆ 11ನೇ ಮನೆಯಲ್ಲಿ ಕೇತು ಇರ್ತಾನೆ. ಕೇತು ಅಂತಂದ್ರೆ ಗಣಪತಿಗೆ ಕಾರಕನಾಗಿರ್ತಾನೆ. ಜೊತೆಗೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಕೇತು ಅಂದ್ರೆ ಮಾಟ, ಮಂತ್ರ, ತಂತ್ರ, ವಿತಂತ್ರಗಳಿಗೂ ಕೂಡ ಕಾರಕನಾಗಿರ್ತಾನೆ. ಇಲ್ಲಿ ಕೇತು ನಮಗೆ ಲಾಭ ಸ್ಥಾನದಲ್ಲಿ ಬಂದಿದ್ದಾನೆ. ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧ ಅಲ್ಲಿಗೆ ನಮಗೆ ಅಷ್ಟಮ ಭಾವದಲ್ಲಿ ಇದ್ದಾನೆ. ಆದ್ರಿಂದ ಸ್ವಲ್ಪ ಮಿಶ್ರ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಇನ್ನ ಕೋರ್ಟ್ ಕಚೇರಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಮುಂದುವರಿಸುವಂತದ್ದಾಗಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಭೂಮಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಅಥವಾ ಸೈಟ್ ವಿಚಾರದಲ್ಲಿ ಅಥವಾ ರಿಯಲ್ ಎಸ್ಟೇಟ್ ಮಾಡುವಂತಹ ವಿಚಾರದಲ್ಲೂ ಕೂಡ ಬಹಳ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಿಕೊಳ್ಬೇಕು. ಇನ್ನ ಬಂಧು ಮಿತ್ರರಿಂದ ಸ್ವಲ್ಪ ತೊಂದರೆಗಳು
ಆಗುವಂಥದ್ದು ಇದೆ. ಅದರಿಂದ ಅವರ ಅಂತರವನ್ನ ಕಾಯ್ದುಕೊಳ್ಳಿ ಅಂತ. ಹೀಗೆ ನವವಧುವರಿಗೂ ಕೂಡ ಶುಕ್ರ ಹಸ್ತಂಗತನಾಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗುತ್ತೆ ಮದುವೆ ಅನ್ನುವಂತಹ ವಿಚಾರದಲ್ಲಿ. ಈ ಮದುವೆಗೆ ಕಾರಕನಾಗಿರ್ತಕ್ಕಂಥವನು ಶುಕ್ರ ಅಷ್ಟಮ ಭಾವದಲ್ಲಿದ್ದು, ಜೊತೆಗೆ ರವಿ ಬುಧರ ಸಂಬಂಧನಾಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗುತ್ತೆ. ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗೋ ಸೇವೆ, ಹನುಮಂತ ದೇವರ ಸೇವೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.